ಹ್ಞೂ ಬೋಣೆ ಹೆಂಗಂದ್ರೆ ಹಂಗಂಗೆ ಹೋಗ್ತಾರೆ. ಸುಮ್ಮನೆ ಮನೇಲಿ ಕೂತು ಕೂತು ಬೇಜಾರಾಯಿತು ಅಂತ ಬಂದು ಒಂದು ಮೋಟೋ ವ್ಲಾಗ್ ಮಾಡೋಣ ಅಂದರೆ ಸಾಕು. ರೋಡಲ್ಲಿ ಅಡ್ಡ ಬಂದು ಅಂತ ಅಲ್ಲಾಡ್ತಾ ಇತ್ತು ಬೇರೆ ಕ್ಯಾಮ್ರಾ. ಮೈ ಗಾಡ್. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಚಿಕ್ಕ ದೇವಮ್ಮ ಬೆಟ್ಟ, HD ಕೋಟೆ ತಾಲೂಕು. ಅಂದರೆ ಬೆಂಗಳೂರಿಂದ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 150-160 ಕಿಲೋಮೀಟರ್ ಆಗುತ್ತೆ. 160 ಜಾಸ್ತಿ ಆಗ್ಬೋದು. ಇಲ್ಲಿ ಮೈಸೂರಿಂದನೇ 55 ಕಿಲೋಮೀಟರ್, ಬೆಂಗಳೂರಿಂದ ನಾವು 140. ಆಲ್ಮೋಸ್ಟ್ 200 ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ. ಸಾರಿ, ಕ್ಯಾಲ್ಕುಲೇಷನ್ ಮಿಸ್ಟೇಕ್. ಇಲ್ಲೇ ಇಲ್ಲ, ವಿಷ್ಣುವರ್ಧನ್ ಸ್ಮಾರಕ ಭವನ ಇರೋದು. ಇವತ್ತು ನಮ್ಮ ಡೇ 2. ಲಾಸ್ಟ್ 1 ಮಂತ್ ಆಗಿತ್ತು ನನ್ನ ವಿಡಿಯೋ, ಅಂದರೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ 1 ಮಂತಲ್ಲಿ ಫಸ್ಟ್ ವೀಡಿಯೋ. ಆ ಫಸ್ಟ್ ವೀಡಿಯೋ ಮಾಡಿ ನನಗೇನು ಗೊತ್ತು, ಈ ರೋಡಲ್ಲಿ ಹಿಂಗೆ ಮೋಟೋ ವ್ಲಾಗಿಂಗ್ ಅಂತ ಮಾತಾಡ್ಕೊಂಡು ಹೋಗಿ ನಾನು ಪ್ರಿಕಾಷನ್ ಇಲ್ಲ. ಡಸ್ಟ್ ಇನ್ಫೆಕ್ಷನ್ ಆಗಿ 1 ವಾರ ಸಫರ್ ಆಗಿದೆ. ಥ್ರೋಟ್ ಇನ್ಫೆಕ್ಷನ್ ಆಗಿ 1 ವಾರ ಮಾತಾಡೋಕ್ಕಾಗಲ್ಲ, ನೀರು ಊಟ ಮಾಡೋಕ್ಕಾಗಲ್ಲ, ಆ ಥರ ಆಗಿತ್ತು ಅಂತ. ಇವತ್ತು ಫುಲ್ ಕವರ್ ಆಗಿದ್ದೀನಿ, ಒಂದು ಚೂರು ಡಸ್ಟ್ ಇನ್ಫೆಕ್ಷನ್ ಆಗಬಾರ್ದು ಅಂತ. ಆಮೇಲೆ ಇನ್ಸ್ಟಾಗ್ರಾಮ್ ಹಾಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಚಿಕ್ಕ ದೇವಮ್ಮ ಬೆಟ್ಟ ಅಂತ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಂತ ಅನ್ನಿಸ್ತು. ಪರ್ಸನಲ್ ವರ್ಕ್ ಅಂತ ಮೈಸೂರಿಗೆ ಬಂದಾಗ ಆಯಿತು. ಬೆಳಿಗ್ಗೆ ಪ್ಲ್ಯಾನ್ ಆಗಿದ್ದು, ಬೆಳಗ್ಗೆ ಒಂದು 10 ಗಂಟೆಗೆ ಹೋಗ್ಬೇಕಿತ್ತು ಅಂತ. 10 ಗಂಟೆ ಹೋಗಿ ಫುಲ್ ಬಿಸಿಲಲ್ವಾ, ಇನ್ನು ಬಿಸಿಲಲ್ಲಿ ಯಾರು ಓಡಾಡೋದು, ಆರಾಮಾಗಿ ತಂಪಿದ್ದಾಗ ಹೋಗೋಣ ಅಂತ ಸಂಜೆ ಪ್ಲ್ಯಾನ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಟೈಮ್ 4:15, 5 ಗಂಟೆ ಟೈಮ್ ಇದೆ. 5 ಗಂಟೆಗೆ ಈಗ ಹೊರಟಿದ್ದೀವಿ. ಮನೆಗೆ ಹೊರಟಾಗ 4:15 ಇತ್ತು, ಈಗ 5 ಗಂಟೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಊರ ಹೆಸರೇ ದಾರಿಪುರ ಅಂತ. ಚೆನ್ನಾಗಿದೆ ಊರ ಹೆಸರು, ದಾರಿಪುರ. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಜೋಕ್ ನೋಡಿದೆ ಆಯ್ತಾ. ಪಾಪ ಯಾರೋ ಒಬ್ಬ ಅಂದರೆ ಈ ಶಿವಮೊಗ್ಗದಿಂದ ಸಾಗರಾಗಿ ಹೋಗೋ ಟ್ರೈನು. ಅಂದರೆ ವೀಕ್ ಡೇಸಲ್ಲಿ ತುಂಬ ರಶ್ ಇರಲ್ಲ ಟ್ರೈನ್. ಎಲ್ಲೋ ಒಬ್ಬರು ಇಲ್ಲೊಬ್ರು ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾರಂತೆ. ಅಂದರೆ ಲಿಟ್ರಲಿ ಅದೇ ಆಲ್ಮೋಸ್ಟ್ ಮಧ್ಯಾಹ್ನ ಹೋಗೋ ಟೈಮ್ ಇದೆ, ಟ್ರೈನ್ ಟೈಮ್. ಅದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದ. ಅಂದರೆ ಸೋಷಿಯಲ್ ಕಾಸ್ ವೀಡಿಯೋ. ಏನಂತ ಅಂದರೆ ಅವನು ಒಬ್ಬನೇ ಟ್ರಾವೆಲ್ ಮಾಡ್ತಿದ್ದಂತೆ, ವಿಂಡೋ ಸೈಡಲ್ಲಿ ಕೂತಿದಾಗ ಸುತ್ತಮುತ್ತ ಯಾರೂ ಇರಲಿಲ್ಲಂತೆ. ಅವನಿಗೆ ಬಂದು ಸೆಕ್ಷುವಲ್ ಅಬ್ಯೂಸ್ ಮಾಡೋದಕ್ಕೆ ಯಾರೋ ಬಂದು, ಅದು ಹುಡುಗ ಆಗಿದ್ಕೊಂಡು ಅವನಿಗೇ ಸೆಕ್ಷುವಲ್ ಅಬ್ಯೂಸ್ ಮಾಡೋದಕ್ಕೋಸ್ಕರ ಮಾಡೋದಕ್ಕೆ ಅಂತ ಬಂದಿದ್ರಂತೆ. ಯಾರೋ ಇನ್ನೊಬ್ಬ ಬಂದಿದ್ದಂತೆ. ಅದನ್ನು ನೋಡಿದವ್ರು ಬೇರೆ ಪ್ಯಾಸೆಂಜರ್ಸ್ ಎಲ್ಲ ಬಂದು ಅವನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡೋಗಿ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ, ಈ ಥರ ಎಲ್ಲ ಕಾಮನ್ ಇದು. ಅಂದರೆ ಈ ಥರ ಎಲ್ಲ ಇರ್ತಾರೆ, ಕಿಡಿಗೇಡಿಗಳಿರ್ತಾರೆ ನೋಡಿ, ಹುಡುಗರಿಗಾದರೆ ನಮಗೆ ಸೇಫ್ಟಿ ಇಲ್ಲ ಹಂಗೆ ಹಿಂಗೆ ಅಂತ ಏನೋ ಸೋಷಿಯಲ್ ಕಾಸ್ ವಿಡಿಯೋ ಮಾಡಿದ್ದಾರೆ. ಅಂದರೆ ಹುಡುಗಿರೆಲ್ಲ ಬರಬೇಕಾದ್ರೆ ಹುಷಾರಾಗಿ ಓಡಾಡಿ, ಯಾರು ಸಿಂಗಲಾಗಿ ಟ್ರಾವೆಲ್ ಮಾಡಬೇಡಿ. ವೀಕ್ ಡೇಸಲ್ಲಿ ಎಸ್ಪೆಷಲಿ ಈ ಥರ ಖಾಲಿ ಬೋಗಿ ಇರೋ ಕಡೆ ಎಲ್ಲ ಒಬ್ಬೊಬ್ಬರೇ ಟ್ರಾವೆಲ್ ಮಾಡಬೇಡಿ ಅಂತ ಒಂದು ಸೋಷಿಯಲ್ ಕಾಸ್ ವಿಡಿಯೋ ಹಾಕಿದ್ದೆ. ಸುಮ್ಮನೆ ಹೇಗಿದೆ ಅಂತ ನೋಡೋಕೆ ಹೋಗಿ ಅದ್ರದ್ದು ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡ್ರಿ. ಅದರಲ್ಲಿ ಹುಡುಗಿರು ಹೋಗಲಿ ಒಂದು ಕಲ್ಟೆಸಿಗಾರು ಥ್ಯಾಂಕ್ ಯು, ಇಷ್ಟೊಂದು ಕೇರ್ ಮಾಡ್ತಿರಲ್ಲ.
ಅಂತ ಒಂದು ಕಲ್ಟಸಿ ವಿಡಿಯೋ, ಒಂದು ಕಲ್ಟಸಿ ಕಮೆಂಟ್ ಆದ್ರೂ ಬೇಡ. ಅವಳು ಯಾರೋ ರಿಪ್ಲೈ ಮಾಡಿದ್ಲು, ನೀನೇನು ಸುಂದ್ರನಾ, ಅಷ್ಟೊಂದು ಸುಂದ್ರನಾ ಅಂತ ಹಾಕೋಳು. ಆಯಿತಾ, ನನಗಂತೂ ಅವನ ಕಾಮೆಂಟ್ ಓದೋಟು ಅಲ್ಲ ಪಾಪ, ಅವನು ರಿಯಲಿ ಸೋಷಿಯಲ್ ಕನ್ಸರ್ನಿಂದ ವಿಡಿಯೋ ಮಾಡಿದ್ರು. ಹೋಗಲಿ, ಅದಕ್ಕೆ ಅಟ್ಲೀಸ್ಟ್ ಒಂಚೂರು ಗೌರವ ಕೊಡೋದು ಬೇಡವ. ಆಯ್ತು, ಇನ್ನೊಬ್ರು ಯಾರೋ ರಿಪ್ಲೈ ಮಾಡಿದ್ರು, ಆಯ್ತು ಸಿದ್ದರಾಮಯ್ಯ ನಮಗೆ ಫ್ರೀ ಬಸ್ ಬಿಟ್ಟಿದ್ದಾರೆ, ನಾವು ಯಾಕೆ ಫೈನ್ ಹೋಗೋಣ. ಓಕೆ ಆಯಿತು, ಅವ್ರೇನೋ ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಹೇಳಬೇಕು ಹೇಳಿದ್ದಾರೆ. ಇದಂತೂ ಪಾಪ ಇವನಿಗೆ ಟೀಸ್ ಮಾಡೋವಂಥ ರಿಪ್ಲೈ ಕಮೆಂಟ್ಸು. ಅದು ಓಕೆ, ಅದು ನಮಗೆ ಅಕ್ಸೆಪ್ಟ್ ಮಾಡೋಕ್ಕಾಯ್ತಾ, ಅಕ್ಸೆಪ್ಟ್ ಮಾಡೋದು ಇಲ್ಲ, ಕಾಲು ಎಳಿಬಾರ್ದು. ಅದೇ ವಿಷಯ ಆಗಲಿ, ಅಂದರೆ ಕಾಲು ಎಳಿಬಾರ್ದು ಅನ್ನೋಕ್ಕಂದರೆ ಏನಂದರೆ, ಎಲ್ರಿಗೂ ಅವ್ರವ್ರದ್ದೇ ಆದ ಎಕ್ಸ್ಪ್ರೆಸ್ ಮಾಡೋ ರೀತಿ ಇರುತ್ತೆ. ಆ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಬೇರೆಯವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ನನ್ನ ಒಪಿನಿಯನ್. ಯಾರಿಗೇನಂತ ನನಗೆ ಗೊತ್ತಿಲ್ಲ, ನಾನೇನು ಹೇಳ್ಬೇಕು ಅಂದ್ಕೊಂಡೆ ಅದನ್ನು ಹೇಳಿದ್ದೀನಿ. ಅನ್ನ ಯಾರೋ ರೇಸ್ ಸ್ಟಾರ್ಟ್ ಮಾಡ್ತಾವನೆ, ಈಗ ಪಕ್ಕದಲ್ಲಿ KTM ಬರ್ತಾನೆ. ಇವಾಗಪ್ಪ ಆಯಿತು, ನೀನೇ ಮುಂಚೆ ಹೋಗು, ನಾವನ್ನ ರೇಸ್ ನೋಡೋದಿಲ್ಲ. ಹಾರೋಹಳ್ಳಿ ಕನಕಪುರ ಹಾರೋಹಳ್ಳಿ ಅಲ್ಲ, ಇದು ಬೇರೆ, ಇದು ಕೋಟೆ ಹಾರೋಹಳ್ಳಿ. ವಾವ್, ಕಬಿನಿ ನದಿ. ಏನು ಒಳ್ಳೆ ಸಖತ್ತಾಗಿದೆ ರೋಡ್ ಮಾತ್ರ. ಇದನ್ನೆಲ್ಲ ನೋಡಿ ಎಷ್ಟೊಂದು ದಿವಸ ಆಗಿದೆ. ಎಲ್ಲ ನೋಡ್ಕೊಂಡು ಎಲ್ಲ ಬಿಡ್ಬೇಡ, ಕರೆಕ್ಟಾಗಿ ರೋಡ್ ಮೇಲೆ 9 ಕಿಲೋಮೀಟರ್ಗಳಿದೆ. ಟೈಮ್ ಎಷ್ಟು? 6 ಗಂಟೆಗೆ ಹೋಯ್ತೆ. ಮಳೆ ಬಿಟ್ಟಿದೆ ಎಷ್ಟು ಅಂದರೆ 4:30, 6 ಗಂಟೆ
ಎಂತ ರೋಡ್ ಬಂದಿದ್ದೀನಿ ಅಂದ್ರೆ ಗುರು, ರೋಡಲ್ಲಿ ಜನನೇ ಇಲ್ಲ. ಜನನೇ ಏನು ಯಾರು. ಅದು ಸಖತ್ತಾಗೈತೆ ರೋಡ್ ಮಾತ್ರ ಟ್ರಾವೆಲ್ ಮಾಡೋದು. ಹೌದು, ಹೇಳಿದಿದ್ರೆ ಸುಮ್ಮನೆ ಎರಡೆರಡು ಕೆಲಸ ತಪ್ಪದು. ಮಿಸ್ಗೈಡ್ ಮಾಡ್ತಾರೆ ಜನ. ಏನ್ ಮಾಡೋದಪ್ಪ ಜನಗಳು. ಅಲ್ಲಯ್ಯನಪುರ, ಅಲ್ಲಯ್ಯನಪುರ ಚೆನ್ನಾಗಿದೆ. ಇದು ಅದೇ ಬೆಟ್ಟ ಸಖತ್ತಾಗಿದೆ. ಲಂಕೆ, ಈ ಲಂಕೆ ಏನ್ ಬ್ಯೂಟಿಫುಲ್ ಸೀನರಿಗಳು, ಸಖತ್ತಾಗಿದೆ. ಒಂದು ಬೆಟ್ಟ ಇದೆ, ಇದು ಬೆಟ್ಟ. ಓಕೆ, ಈಗ ಯಾವ್ದಕ್ಕೆ ಹೋಗೋದು? ಒಂದು, ಎರಡು, ಮೂರಿದೆ. ಯಾವುದೋ ಒಂದು ರೋಡಲ್ಲಿ ಕರ್ಕೊಂಡು ಹೋಗೋದು, ನನಗೆ ಹೋಗೋಣ. ಆದರೂ ಒಂದು ಜಾಗಕ್ಕೆ ಏನು ಮೋಸ ಇಲ್ಲ ಅದು. ಬ್ಯೂಟಿಫುಲ್ ಪ್ಲೇಸ್. ಚಂದ ಇದು. ಎಂತ ಯಾಮಾರ್ದೆ ಅಂದ್ರೆ ಇವತ್ತು ನಾನು ಚಾಮರಾಜನಗರ ನನ್ನ ಹೆಣ್ಣೆ. ಹೌದು, ಇದು 3 ಕಟ್ಟಿ ಐತೆ. ಯಾವುದು ಜಿಪ್ಸಿ ಇದು? ಯಾವುದು ಜಿಪ್ಸಿ? ಎಂಥ ಬ್ಯೂಟಿಫುಲ್ ಸನ್ಸೆಟ್, ಚೆನ್ನಾಗಿದೆ. Oh my God.
4 ಕಿಲೋಮೀಟರ್ ಇದು ಚಿಕ್ಕದೇವನ ಬೆಟ್ಟ ಸಾಕಾಗೈತೆ ಪ್ಲೇಸ್ ಮಾತ್ರ ಬ್ಯೂಟಿಫುಲ್ ಅಲ್ವಾ. ಹೌದು ಚೆನ್ನಾಗಿದೆ ಪ್ಲೇಸ್. ಇದು ಗುರು ಬೈಕರ್ಸ್ ಪ್ಯಾರಡೈಸ್ ಅಂದ್ರೆ ಸಾಕಾಗೈತೆ ಗುರು ಬೆಟ್ಟ ಮಾತ್ರ. ಸೂಪರ್ ಮಾಡೋದು. ಲಿಟ್ರಲಿ ಒಬ್ಬರು ಇಲ್ವಲ್ಲ ಗುರು. ಎಷ್ಟು ಗಂಟೆ ನಿಂತು ಬಂದಿರೋದೆ 6 ಗಂಟೆ. ಈಗ 4 ಗಂಟೆ ಹೇಳ್ಬಿಟ್ಟು ಹೊರಡ್ತೀನಿ. ಯಾಕೆ 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 ಬರೀ ಪ್ಯಾಚ್ ಮ್ಯಾಚ್ ಮಾಡಿದ್ರೆ ಯಾಕೆ? ದಾರಿಗೆ ಒಂದು ವೆಹಿಕಲ್ ಬಂತಿದ್ರು. ಐತಿದ್ರು ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ಆಕ್ಸಿಡೆಂಟ್ ಝೋನ್ ಡೀಪ್ ಕರ್ವ್ ಗೋ ಹೆಡ್. ಓಕೆ, ನಮ್ಮ ಗಾಡಿ ಪೆಟ್ರೋಲೇ ಇಲ್ಲ, ಇನ್ನು 125 ಕಿಲೋಮೀಟರ್ ಇದೆ ಅಂತ ತೋರಿಸಿದೆ. ಆದರೂ ಎಷ್ಟು ಓಡಿಸ್ತೇವೆ, ₹1,000 ಪೆಟ್ರೋಲ್ ಹಾಕ್ಸ್ಬಿಟ್ಟಿದೆ. ನಾನು ಬೆಂಗಳೂರಿಂದ ಮೈಸೂರಿಂದ ಮಣಗನಹಳ್ಳಿ ಅಂತ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್. ಹಾಂ ಅಂತ ₹1,000 ಪೆಟ್ರೋಲ್. ಗಾಡಿ ಮೈಲೇಜ್ ಕಮ್ಮಿ ಕೊಡ್ತಾಯಿತ್ತು ಅಥವಾ ಪೆಟ್ರೋಲ್ ಕಮ್ಮಿ ಆಗ್ತವೋ ಗೊತ್ತಾಯ್ತಲ್ವ. ₹1,000 ಬೆಂಗಳೂರಿಂದ ಮೈಸೂರಿಗೆ ಬಂದು 130 ಕಿಲೋಮೀಟ್ರ್ ಪ್ಲಸ್ 60 ಅಂದರೆ 200 ಕಿಲೋಮೀಟ್ರ್. 10 ಲೀಟ್ರ್ ಪೆಟ್ರೋಲ್ಗೆ 200 ಕಿಲೋಮೀಟ್ರ್. ಈಗ ಇಲ್ಲಿ 260 ಕಿಲೋಮೀಟ್ರ್ ಅಂದರೆ ₹4,00,000 1 ಕಿಲೋಮೀಟ್ರ್. ಅದು ಕಾರ್ಗಿಂತ ಜಾಸ್ತಿ ಅಲ್ಲ ಗುರು. ಗುರು ಏನು ಸೂಪರ್ ಪ್ಲೇಸ್ ಗುರು. ನೋಡೋದು ಹೆಂಗೈತೆ, ಲಿಟ್ರಲಿ ಅಮೇಝಿಂಗ್, ಮೈಂಡ್ ಬ್ಲೋಯಿಂಗ್ ಮಾತ್ರ. ಬ್ಯೂಟಿಫುಲ್ ಗುರು. ಕಬಿನಿ ಡ್ಯಾಮ್ ನೋಡಿದ್ರು ಸೂಪರ್. ವಾವ್, ಯಾವ ಕಡೆ ಹೋಗಿದೆಯಲ್ಲ.
ಜನನೇ ಇಲ್ಲ ಒಬ್ಬರು 6 ಗಂಟೆ ಕ್ಲೋಸಿಂಗ್ ಟೈಮಲ್ಲಿ ಬಂದಿದ್ಯಾ. ಇಂಥ ಜಾಗದಲ್ಲಿ ಗುರು ಬಿಯರ್ ಬಾಟ್ಲೆಲ್ಲ ಬಿಸಾಕೋರಲ್ಲ, ಜನಕ್ಕೆ ಏನೋ ಅನ್ಸಲ್ಲ. ಅವ್ರವ್ರಿಗೆ ಅನ್ಸ್ಬೇಕು ನಮ್ಮೂರ ಜಾಗ ನೀಟಾಗಿ ಇಟ್ಕೋಬೇಕು. ಯಾವ್ದಾದ್ರು ಎಲ್ಲ ಗಲೀಜ್ ಮಾಡಿದ್ರೆ